ಜೊತೆ ಬಂದಂಥವ್ರು ಎಲ್ಲರ ಜೊತೆ ಹಂಚ್ಕೋಬೇಕಂತ. ಯಾಕಂದರೆ ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆಗೈತಿ. ಮೊದಲನೇದಾಗಿ ಅಜ್ಜರಿಗೆ ಗುರು ಪೂರ್ಣಿಮಾ ಮೊನ್ನೆ ಆಗೈತಿ, ಅದರ ಶುಭಾಶಯಗಳನ್ನು ಹೇಳ್ತೀವಿ. ಮತ್ತು ಡಾಕ್ಟರ್ಗೆ ಮತ್ತು ಅವ್ರ ಮಿಸಸ್ರಿ, ಯಾಕಂದ್ರೆ ಗುರುಗಳಂದ್ರೆ ಎಲ್ಲರೂ ಗುರುಗಳಲ್ಲ ನಮಗೆ. ಯಾಕಂದ್ರೆ ಪ್ರತಿದಿನ ಯಾರಿಂದ ಏನಾರು ಕಲಿತ್ವಿ ಅಂದ್ರೆ ಅವ್ರು ನಮ್ಮ ಗುರುಗಳೇ ಇರ್ತಾರೆ. ಗುರು ಅಂದರೆ ಯಾರಂದ್ರೆ ನಮ್ಮನ್ನು ಸಾಮಾನ್ಯರಿಂದ ಸಂಸ್ಕಾರದ ಕಡೆ ಯಾರು ಕರ್ಕೊಂಡು ಹೋಗ್ತಾರೆ ಅವ್ರು ಎಲ್ಲರೂ ಗುರುಗಳನ್ನ. ಯಾಕಂದ್ರೆ ನಮ್ದು ಶಾಲೆ ಕಲಿತ್ನಾಗ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಅದು ಅವತ್ತಿಗೆ ನಮ್ಮ ವಿದ್ಯೆ ಮುಗೀತು. ಆದರೆ ಇದು ಆಧ್ಯಾತ್ಮ ಮತ್ತು ಇಂಥ ಸಂಸ್ಕಾರ ಶಿಬಿರಗಳನ್ನ ನಮ್ಮ ಜೀವನದ ಕೊನೆ ಉಸಿರು ಇರುವವರೆಗೆ ಇರ್ತೈತಿ. ಅದಕ್ಕಾಗಿ ಒಳ್ಳೆ ಗುರುಗಳು ಸಿಗ್ತಾರೆ. ಮತ್ತು ಅಲ್ಲಿ ನಾವು ಗುಡಿ ಒಳಗೆ ಏನು ವಿಶೇಷತೆ ನೋಡಿದ್ವಿ ಅಂದರೆ ಎಷ್ಟು ಕಂಬದವಲ್ಲ, ಕಂಬನೂ ಒಂದೊಂದು ಸಂದೇಶ ಸಾರುವಂಥ ನಾವು ಮೊದಲೇ ಬಾರಿ ನೋಡಿದ್ದೀವಿ ನಾವು. ಯಾಕಂದ್ರೆ 12 ಜ್ಯೋತಿರ್ಲಿಂಗಗಳದ್ದು ಇವು ಐತಿ. ಗುರು ಲಿಂಗ ಜಂಗಮ ಅಂತೇಳಿ ಎಲ್ಲ ಕಂಬದೊಳಗೆ ಕಟ್ಟಿದಾರ. ಅಂಥದ್ದನ್ನೆಲ್ಲ ನೋಡಿ ಸಂತೋಷ ಅನಿಸ್ತು. ನಮ್ಮ ಹೊಂಬಾಳಿ ಸರಿಗೆ ನಾ ಇದಕ್ಕೆ ಧನ್ಯವಾದ ಭಾಳ ಅರ್ಪಿಸ್ತೀನಿ. ಯಾಕಂದ್ರೆ ನಮ್ಮ ಮನೆಯವರು 15-20 ವರ್ಷದಿಂದ ಯೋಗಕ್ಕೆ ಹೋಗ್ತಾರೆ. ಅವರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬಂದರೆ ಇವತ್ತು ಫ್ರೀ ಇದ್ದೆ ಅಂದ್ಕೊಂಡು ನಾನು ಬರ್ತಿದ್ರಿ ಅಂತೆ. ಬಂದಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆತಂತ ಹೇಳ್ತೀನಿ. ಯಾಕಂದ್ರೆ ಈಗೇನು 12 ಜ್ಯೋತಿರ್ಲಿಂಗ ಅಲ್ಲಿ ಹೋಗಿ ಬರೋದಲ್ಲ, ನಿಮ್ಮನ್ನೆಲ್ಲ ನೋಡಿ ಇಲ್ಲೇ ಕಡ್ಡೇನು ಅನ್ನುವಂಥ ನನ್ನ ಭಾವನೆ ಆಗ್ತೈತಿ. ಅದಕ್ಕಿಂತ ಒಳ್ಳೆ ಪ್ರಯತ್ನಕ್ಕೆ ನಮಗೂ ಕೈ ಸದಾ ಸಮಾಜ ಜೊತೆ ಇರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಎಲ್ಲರಿಗೂ ನಮಸ್ಕಾರ. ಹತ್ತು ಹಲವು ದೇವಾಲಯಗಳನ್ನು ಹತ್ತುವುದಕ್ಕಿಂತ ಇಂತಹ ಗುರುಕುಲದಲ್ಲಿರುವಂಥ ಮುದ್ದು ಮಕ್ಕಳ ಈ ಒಂದು ಸಂಸ್ಕಾರವನ್ನು, ಶ್ರೀಮಠವನ್ನು ನೋಡುವುದೇ ಒಂದು ಭಾಗ್ಯ. ಈ ಒಂದು ಗುರುಕುಲಕ್ಕೆ ನಾವು ಕೂಡ ಸದಾ ಸಹಾಯ ಹಸ್ತವನ್ನು ಚಾಸ್ತೇವೆ ಅಂತ ಮಾತನಾಡಿರ್ತಕ್ಕಂತಹ ಶ್ರೀಮತಿ ಜಯಶ್ರೀ ವಸ್ತ್ರ ಇವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು.